ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು, ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಸಹಯೋಗದೊಂದಿಗೆ ರಾಣಿ ಬೆಳವಡಿ ಮಲ್ಲಮ್ಮ ಜಯಂತಿ ಹಾಗೂ ಶ್ರೀ ಬಸವೇಶ್ವರ ಸದ್ಭವನ ಪ್ರಶಸ್ತಿಯನ್ನು ಇಂದು ದಿನಾಂಕ 24/8/2023ರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನ ವಿಜಯನಗರ ಮೈಸೂರಲ್ಲಿ ನೆರವೇರಿತು. ಸಂದರ್ಭದಲ್ಲಿ ರಾಜಶೇಖರ ಕದಂಬ ರಂಗಭೂಮಿ ಕ್ಷೇತ್ರ, ಶ್ರೀಮತಿ H.P. ಪೂರ್ಣಿಮಾ ಆರೋಗ್ಯ ಕ್ಷೇತ್ರ, ಶ್ರೀ ರುದ್ರಮೂರ್ತಿ ಎಲ್ ಸಂಘಟನಾ ಕ್ಷೇತ್ರ, ಶ್ರೀ ಸುಪ್ರಿಯ ಸಿನಿಮಾ ಕ್ಷೇತ್ರ, ಶ್ರೀಮತಿ ಶೋಭಾ ಸುನಿಲ್ ಸಾರ್ವಜನಿಕ ಸೇವೆ ಮತ್ತು ಎಸ್ ಬಸವರಾಜು ಸಮಾಜ ಸೇವೆಯವರಿಗೆ ಶ್ರೀ ಬಸವೇಶ್ವರ ಸದ್ಭವನ ಪ್ರಶಸ್ತಿಯನ್ನು ನೀಡಿ ಸತ್ಕರಿಸಲಾಯಿತು. ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣ ನಮ್ಮ ಪಾಲಿಗೆ ಬಂದಿದೆ. ಮೊದಲಿಗೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಮಡಿಕೆರೆ ಗೋಪಾಲ್ ಸರ್ ಅವರಿಗೆ ಈ ಎರಡೂ ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತೇನೆ. ಹಾಗೆಯೇ ನಮ್ಮೆಲ್ಲ ಕಾರ್ಯಕ್ರಮಗಳು ಮಾರ್ಗದರ್ಶಕರಾಗಿ ಬೆಂಬಲವಾಗಿ ಯಾವಾಗಲೂ ಸದಾ ನಮ್ಮ ಜೊತೆ ಇರ್ತಕ್ಕಂತಹ ಹಿರಿಯರಾದಂತಹ ಹಿರಿಯ ಸಮಾಜ ಸೇವಕರು ಮೈಸೂರು ಡಾಕ್ಟರ್ ಕೆ ಮಾಜೇಶ್ವರ ಅವರು ಹಾಗೂ ಕೂಡ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಎರಡು ಸಂಸ್ಥೆಗಳ ಪರವಾಗಿ ಕೊಡ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಕೂಡ ನಮಗೆ ಸಹಕಾರ ನೀಡ್ತಾರೆ. ಮುಖ್ಯ ಭಾಷಣ ಮಾಡತಕ್ಕಂತಹ ಸಂಸ್ಕೃತ ವಿದ್ವಾಂಸರು ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಮೇಡಮ್ ಅವರಿಗೆ ಎರಡು ಸಂಸ್ಥೆಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೊಡ್ತಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಮತಿ ಮುಖ್ಯ ಬಸವಣ್ಣನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಸಮಾಜ ಸೇವಕರು ಮೈಸೂರು ಅವರನ್ನು ಕೂಡ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡೋಣ. ಹಾಗೆಯೇ ಕಾಯಕ ಯೋಗಿಯರು, ಕಾಯಕ ದಂಪತಿಗಳು ಅಂತ ನಮಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ. ಯಾಕಂದ್ರೆ ಶೋಭಾ ಮೇಡಮ್ ಅವರು ಸುದ್ದಿಯವರು ನಮ್ಮ ಯೋಗದಲ್ಲಿ ನಿಜ ಶರಣ ದಂಪತಿಗಳು, ನಿಜ ಕಾಯಕ ದಂಪತಿಗಳು ಅಷ್ಟು ಅಚ್ಚುಕಟ್ಟಾದಂತಹ ಒಂದು ಕೆಲಸಗಳನ್ನ ಮಾಡ್ತಾರೆ. ಸುನೀಲ್ ಸರ್ ಅವರು ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾರೆ. ಹಾಗೆ ಜೀವನದ ಬ್ಲಡ್ ಬ್ಯಾಂಕ್ ನ ಮುಖ್ಯಸ್ಥರಾದಂತಹ ಶ್ರೀ ಮುದ್ದಣ್ಣ ಸರ್ ಅವರು ಕೂಡ
ಸುಂದರ ಸಂಜೆಯಲ್ಲಿ ನಾವು ಏನು 364 ವರ್ಷಗಳ ಹಿಂದೆ ಜನ್ಮ ತಾಳಿದ ವೀರ ವನಿತೆ, ಬಹುಶಃ ನಮ್ಮ ಕರ್ನಾಟಕ ಪರಂಪರೆಯಲ್ಲಿ ವೀರ ವನಿತೆಯರ ಸಾಲಿನಲ್ಲಿ ಆದ್ಯ ವೀರ ವನಿತೆಯಾಗಿ ನಿಲ್ಲುವಂಥವರು ಬೆಳವಡಿ ಮಲ್ಲಮ್ಮನವರು. ಆ ಒಂದು ಚೇತನಕ್ಕೆ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಹಾಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಎಲ್ಲ ಸಂಭ್ರಮದಲ್ಲಿದ್ದೀರಿ. ಕೆಲವರೆಲ್ಲ ಬಹುಶಃ ಖರೀದಿಗಾಗಿ ಮಾರ್ಕೆಟ್ ಅಲ್ಲಿ ಸುತ್ತಮುತ್ತ ಹೋಗಿರ್ಬೋದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಎಲ್ಲರ ಬಾಯಿನಲ್ಲೂ ಅದೇ ಬಂತು, ಇಲ್ಲ ನಾಳೆ ಹಬ್ಬ ಅಂತ ಹೇಳಿ. ಅಂತಹ ವರಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಶುಭ ಮಂಗಳವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಹಾಗೆ ವರಮಹಾಲಕ್ಷ್ಮಿನೂ ಶಕ್ತಿ ಸಂಕೇತನೋ ಹಾಗೆ ಬೆಳವಡಿ ಮಲ್ಲಮ್ಮನವರು ಆ ಶಕ್ತಿಯ ಒಂದು ಸಂಕೇತ. ಜೊತೆಗೆ ಮಹಾರಾಣಿಯಾಗಿದ್ದಂಥವ್ರು, ಬೆಳವಡಿ ಸಂಸ್ಥಾನದ ರಾಣಿ ಆದವರು. ಮತ್ತೆ ಹುಟ್ಟಿದ್ದು ರಾಜಮನೆತನದಲ್ಲೇ. ಅದನ್ನು ನಮ್ಮ ವಿದುಷಿ ಲೀಲಾ ಪ್ರಕಾಶ್ ಮೇಡಮ್ರವ್ರ ಮುಂದೆ ತಿಳಿಸಲಿದ್ದಾರೆ. ಇಂತಹ ಒಂದು ಸಮಾರಂಭದಲ್ಲಿ ನಮ್ಮ ಅಧ್ಯಕ್ಷರು, ಕ್ರಿಯಾಶೀಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹೊಟೆಕೆರೆ ಗೋಪಾಲಜಿಯವರು ಇದ್ದಾರೆ. ಅವ್ರಿಗೆ ಸಾದರ ಗೌರವಗಳು. ಹಾಗೆ ಮುಖ್ಯ ಭಾಷಣಕಾರರು ಪುರುಷ ಸರಸ್ವತಿ ಅಂತ ನಾವು ಗಂಡಸರಿಗೆ ಹೇಳ್ತೀವಿ, ಆದರೆ ಸಾಕ್ಷಾತ್ ಸರಸ್ವತಿ ನಮ್ಮ ವಿದುಷಿ ಲೀಲಾ ಪ್ರಕಾಶ್ ಮೇಡಮ್ ಅವ್ರಿಗೂ ಸಾದರ ಗೌರವಗಳು. ಹಾಗೆ ಇವತ್ತು ನಮ್ಮ ಸುನಿಲ್ ಕುಮಾರ್ ಅವರು ಬಹುಶಃ ಬಹಳ ಖ್ಯಾತ ಜನಪ್ರಿಯ ನಗರ ಪಾಲಿಕೆ ಸದಸ್ಯರು. ಅವರು ಮೇಯರ್ ಆಗಿ ಒಂದು 20 ವರ್ಷ ಆಗ್ಬೇಕಾಗಿತ್ತು, ಏನೋ ನಮ್ಮ ದೌರ್ಭಾಗ್ಯ. ಅದು ಹೋದ್ಸಲ ಎಲ್ಲ ರಿಸರ್ವೇಷನ್ ಆಗಿ ಈಗಾಗಲೇ ಸನ್ಮಾನಿತರಾದಂತಹ ಶ್ರೀಮತಿ ಶೋಭಾ ಸುನಿಲ್ ಮೇಡಮ್ ಅವರು ಇವತ್ತು ಸನ್ಮಾನಗೊಂಡಿದ್ದಾರೆ. ಅಂತಹ ನಮ್ಮ ಅವರು ಅಷ್ಟೇ ಕ್ರಿಯಾಶೀಲಿ. ದಸರಾದಲ್ಲಿ ನೀವೆಲ್ಲ ನೋಡಿದ್ದೀರಿ, ಎಲ್ಲ ಅಂಬಾರಿ ಮುಂದೆ ನಿಂತು ನಾವೆಲ್ಲ ನಾವು ದರ್ಶನ ಮಾಡ್ತಾ ಇದ್ರೆ, ಆದ್ರೆ ನಗರನ್ನ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ ಅಂಬಾರಿ ಅಕ್ಕಪಕ್ಕದಲ್ಲಿ ನಿಂತು ಸೇವೆ ಸಲ್ಲಿಸುವಂತವ್ರು, ಸ್ವಚ್ಛತಾ ಕೈಂಕರ್ಯ ಸಲ್ಲಿಸೋರವರು ನಮ್ಮ ಸುನಿಲ್ ಕುಮಾರ್ ಅವರು. ನಾವು ನೋಡಿ ಹೃದಯ ಕಣ್ಣು ತುಂಬಿ ಬಂದಿದ್ದ ಸಂದರ್ಭಗಳು ಇದೆ. ನಾವು ಅವರನ್ನ ಆ ಸಂದರ್ಭದಲ್ಲಿ ನೋಡಿ ಅಷ್ಟು ಕಳಕಳಿ ನಗರ ಸ್ವಚ್ಛತೆ ಬಗ್ಗೆ ಅಂಥವ್ರು ಇರೋದ್ರಿಂದ ಸ್ವಚ್ಛ ನಗರ ಅಂತ ಹೆಸರು ಗಳಿಸಿರುವಂಥದ್ದು. ಕ್ರಿಯಾಶೀಲ ವ್ಯಕ್ತಿತ್ವ ಜೊತೆಗೆ ಅಂತಃಕರಣ ಹೊಂದಿರುವಂತಹ ವ್ಯಕ್ತಿ ಸುನಿಲ್ ಕುಮಾರ್ ಸರ್ ಅವರು ಸಹಿತ ನನ್ನ ಸಾದರ ಗೌರವಗಳು. ಹಾಗೆ ಮುದ್ದಣ್ಣವರು ಮಾಡಿಸಿದ್ದಾರೆ, ಅವ್ರಿಗೆ ಸಹಿತ ರಕ್ತದಾರ ನಿಧಿಯವರು. ಮತ್ತೆ ವಿದ್ಯಾ ಮೇಡಮ್ ಅವರು ಖ್ಯಾತ ಸಮಾಜ ಸೇವಕಿ, ಅವ್ರಿಗೂ ಸಾದರ ಗೌರವಗಳು. ಹಾಗೆ ಅನಂತು ಮತ್ತೆ ಬಸವರಾಜರವರು ಈ ಕಾರ್ಯಕ್ರಮದ ಸಂಯೋಜಕರು. ಮತ್ತೆ ಏನು ಇವತ್ತು ಸನ್ಮಾನಿತರು ಈಗಾಗಲೇ 4 ಜನ ನಾವು ಇದು ಮಾಡೋದು. ರುದ್ರಮೂರ್ತಿಯವರು ಸಂಘಟನಾ ಕ್ಷೇತ್ರ, ಸುಪ್ರೀತ್ರವರು ಖ್ಯಾತ ಚಲನಚಿತ್ರ ಸಿನಿಮಾ ಕ್ಷೇತ್ರದಿಂದ ಬಂದಂಥವರು, ಶೋಭಾ ಸುನಿಲ್ ಮೇಡಮ್ ಅವರು ಈಗಾಗಲೇ ಹೇಳಿದೆ, ಹಾಗೆ ಬಸವರಾಜರವರು, ಎಲ್ಲ ಸನ್ಮಾನಿತರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಏನು ಸೇವೆ ಹೀಗೆ ನಿರಂತರವಾಗಿ ನಡೀತಾ ಇರಲಿ ಸಮಾಜಕ್ಕೆ. ಇದರಿಂದ ನಿಮ್ಗೊಂದು ಕಿರೀಟದಲ್ಲಿ ಒಂದು ಕೀರ್ತಿಯ ಪುಕ್ಕ ಇವತ್ತು ಇರುವಂಥದ್ದು. ತಮಗೆ ಉತ್ತೇಜನ ಆಗಲಿ ಮುಂದಿನ ಸೇವೆಗಳಿಗೆ ಅಂತ ನಾವು ದೃಷ್ಟಿಯಿಂದ ನಮ್ಮ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತಮ್ಮನ್ನ ಅಭಿನಂದಿಸಿದ್ದೀವಿ. ನಮಗೆಲ್ಲ ತುಂಬ ಸಂತೋಷವಾಗಿದೆ. ನಾನು ಈಗಾಗಲೇ ಹೇಳಿದೆ, ಏನು ವೀರ ವನಿತೆಯರ ನಾಡು. ನಾವು ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ ಅಂತ ಬಹಳ ದೊಡ್ಡದಿಟ್ಬಿಟ್ಟಿದ್ವಿ. ಅವರು ಝಾನ್ಸಿಯಿಂದ ರಾಣಿ ಆದರೂ ಸಹಿತ ನಮ್ಮ ಔದಾರ್ಯ ಸಯಾಜಿರಾವ್ ರಸ್ತೆ, ರಾಜಾ ಸಯಾಜಿರಾವ್ ರಸ್ತೆ ಅಂತ ಹೇಳಿ ಬಹಳ ದೊಡ್ಡ ರಸ್ತೆಯನ್ನೇ ನಾವು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಸುನಿಲ್ ಸಾಹೇಬ್ ಇದ್ದಾರೆ, ನಾವು ಎಷ್ಟೋ ಔದಾರ್ಯ, ನಮ್ಮ ಹೃದಯ ವೈಶಾಲ್ಯ ಇರುವಂಥದ್ದು ಬೇರೆ ಕಡೆ ನಾಡಿಗಾಗಿ ಸೇವೆ ಮಾಡಿದವ್ರನ್ನ ಸಹಿತ ನಾವು ಗುರುತಿಸಿದ್ದೀವಿ. ಹಾಗೆ ನಮ್ಮ ಕನ್ನಡಿಗರು ಕನ್ನಡ ನಾಡಿನಲ್ಲಿ ಸೇವೆ ಮಾಡಿದವ್ರು ಎಂತೆಂಥವ್ರು, ರಾಣಿ ಹಬ್ಬಕ್ಕ ಇರಬಹುದು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಏನೋ ಸಾಮಾನ್ಯನೇ ಅವರೆಲ್ಲ, ಹಾಗೆ ನಮ್ಮ ಒನಕೆ ಓಬವ್ವ ಇರ್ಬೋದು. ಇಂಥವರ ಸಾಲೇ ಇದೆ. ಏನು ಮೊನ್ನೆ ನಾವೆಲ್ಲ ಸಂಗೊಳ್ಳಿ ರಾಯಣ್ಣವರದ್ದನ್ನು ಆಚರಣೆ ಮಾಡೋದು ಜನ್ಮ ದಿನೋತ್ಸವ. ಇಂಥವರೆಲ್ಲ ಯಾವುದೇ ಅಲ್ಲಿ ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಎಲ್ಲ ಅವ್ರಿಗೆಲ್ಲ ಗೌರವ ಇದೆ. ನಾವು ಅವ್ರ ಬಗ್ಗೆ ಎಲ್ಲ ಖಂಡಿತ ಗೌರವ ಇದೆ. ಆದ್ರೆ ಅವ್ರಿಗಿಂತ ಮುಂಚಿತವಾಗಿ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡಿಗರಾಗಿ ಸ್ವಾತಂತ್ರ್ಯ ಹೋರಾಟ ಎಷ್ಟು ಮಟ್ಟಿಗೆ ನಡೆಸಿದ್ದಾರೆ
ಅವ್ರಿಗೆ ಸಲ್ಲಬೇಕಾದ ನಿಜವಾದ ಒಂದು ಗೌರವ ಸಲ್ತಿಲ್ವಲ್ಲ ಅಂತ ಹೇಳಿ ಬಹಳ ಬೇಸರ ಆಗುತ್ತೆ ನನಗೆ. ಕನ್ನಡಿಗರಾಗಿ ಅವರೆಲ್ಲ ಎಷ್ಟು ನಮ್ಮ ಇಲ್ಲಿ ಕನ್ನಡ ನಾಡಿನ ಕೀರ್ತಿನ ಬ್ರಿಟಿಷ್ ವಿರುದ್ಧ ಹೋರಾಡಿ ಆ ಸಂದರ್ಭದಲ್ಲಿ ಎಷ್ಟು ಕೆಚ್ಚೆದೆಯಿಂದ ಅವ್ರು ಯಾರಿಗೂ ಕಮ್ಮಿ ಇದ್ದಾಗೆ ಹೋರಾಡಿದ್ದಾರೆ. ಆದ್ರೆ ಯಾಕೋ ಚರಿತ್ರೆಯಲ್ಲಿ ಅಥವಾ ನಮ್ಮ ಸಮಾಜ ಸರಿಯಾಗಿ ಗುರುತಿಸೋದ್ರಲ್ಲಿ ವಿಫಲವಾಗಿರುವಂಥದ್ದು ನನಗೆ ಒಂದು ರೀತಿ ವಿಷಾದ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಣಿ ಚೆನ್ನಮ್ಮಾಜಿ ಇರ್ಬೋದು, ನಮ್ಮ ಸಂಗೊಳ್ಳಿ ರಾಯಣ್ಣವ್ರು ಇರ್ಬೋದು, ಇವರೆಲ್ಲ ಅಬ್ಬಕ್ಕಾದೇವಿ ಎಲ್ಲ ಕನ್ನಡ ನಾಡಿನವರು. ಆ ಸಾಲಿನಲ್ಲಿ ಸೇರುವಂಥದ್ದು ನಮ್ಮ ಬೆಳ್ಳುಡಿ ಮಲ್ಲಮ್ಮನವರು. ಏನು 364 ವರ್ಷಗಳ ಹಿಂದೆ ಸೋದೆ ಮಂತ್ರದಲ್ಲಿ ಅದನ್ನೆಲ್ಲ ಹೇಳ್ತಾರೆ ನಮ್ಮ ಲೀಲಾ ಪ್ರಕಾಶ್ ಮೇಡಮ್. ಅದು ರಾಜಮಂತ್ರದಲ್ಲಿ ಜನಿಸಿದವರು. ನಂತರ ಬೆಳಗಾಂ ಇದಕ್ಕೆ ಬರುವಂತಹ ಸಾಮ್ರಾಜ್ಯಕ್ಕೆ ಒಳಪಡುವಂತಹ ಬೆಳವಡಿ ರಾಜರ ವಂಶಕ್ಕೆ ಮದುವೆ ಆಗ್ತಾರೆ. ಮದುವೆಯಾಗಿ ಬ್ರಿಟಿಷ್ ಆವಾಗ ವಿಸ್ತರಣೆ ಆಗ್ತಾ ಇರುತ್ತೆ, ಈಸ್ಟ್ ಇಂಡಿಯಾ ಕಂಪನಿ. ಅವರನ್ನ ವಿರೋಧಿಸ್ತಾರೆ. ಅಪ್ಪಾಜಿ ಇವರ ತಂದೆಯವ್ರಿಗೆ, ಇವರ ಮಾವನವ್ರಿಗೆ ಎಲ್ರಿಗೂ ಹೇಳ್ತಾರೆ, ಬೇಡಿ ಅವ್ರ ಸವಾಸ ಬೇಡ ಬ್ರಿಟಿಷರದ್ದು, ನಾವು ಸ್ವಂತ ನಮ್ಗೆ ಅವ್ರಿಗಿಂತ ಎಷ್ಟೋ ಆದಾಯ ಇರುವಂತಹ ಕ್ಷೇತ್ರಗಳು ಸಾಮ್ರಾಜ್ಯ ನಮ್ಮ ಕೈಲಿದೆ, ಅವರ ಸವಾಸಾರ ಬೇಡ ಅಂತ ಹೇಳಿ ಹೇಳ್ತಾರೆ. ಹಾಗೆ ಯಾವುದೋ ಶಿವಾಜಿಯವರ ಒಂದು ಸೈನ್ಯ ಬಂದಾಗ ಹಾಲು ಕೇಳ್ತಾರೆ. ಆಗ ಅಲ್ಲಿ ಇರಲ್ಲ, ಇವರ ಸೈನ್ಯದಲ್ಲಿ ಇಲ್ಲ ಅಂತ ಹೇಳಿದಕ್ಕೆ ಕೋಪಿಸ್ಕೊಂಡು ಶಿವಾಜಿ ಸೈನ್ಯ ಮೈ ಮೇಲೆ, ಇವರ ಸೈನ್ಯದ ಮೇಲೆ ಬೀಳುತ್ತೆ. ಪಾಪ ಅವರ ಯಜಮಾನರು ಕಾಲವಾಗಬೇಕಾಗುತ್ತೆ. ಕೇವಲ 16-18 ವರ್ಷದಲ್ಲಿ 18 ವರ್ಷಕ್ಕೆ ಅವ್ರ ಯಜಮಾನರು ಸತ್ತಾಗ ಅವರು ರಾಣಿಯಾಗಿ ಪಟ್ಟಾಭಿಷೇಕ ಇದು ಮಾಡ್ತಾರೆ. ಅವತ್ತಿನ ಕಾಲಕ್ಕೆ 2000 ಮಹಿಳೆಯರ ಸೈನ್ಯ, ಅದು 500 ವರ್ಷದ ಸೈನ್ಯ ಅಂತೆ ಬೆಳವಡಿನಲ್ಲಿ. ಅಂಥದ್ದನ್ನ ಇವರು ಇನ್ನೂ 2000 ಜನ ಮಹಿಳೆಯರನ್ನ ಸೇರಿಸಿ ಬಲಿಷ್ಠವಾದ ಮಹಿಳಾ ಸೈನ್ಯ ಕಟ್ತಾರೆ. ಶಿವಾಜಿನ ಎದುರಿಸ್ತಾರೆ. ಶಿವಾಜಿಯವರು ಹೆದರ್ಕೊಂಡ್ಬಿಡ್ತಾರೆ. ಹೆದರ್ಕೊಂಡು ಶರಣಾಗತಿ ಆಗ್ತಾರೆ. ಇವರಲ್ಲಿ ಏನೋ ಒಂದು ದೈವಿ ಕಳೆ ಕಾಣ್ತಾರೆ ಶಿವಾಜಿಯವರು. ಅಮ್ಮ, ನಾನು ತಪ್ಪು ಮಾಡ್ಬಿಟ್ಟೆ, ಖಂಡಿತ ನಿನ್ ಮೇಲೆ ನಾನು ಯುದ್ಧ ಸಾರಕ್ಕೆ ನನ್ಗೆ ಇಷ್ಟವಿಲ್ಲ ಅಂತ ಹೇಳಿ ಶರಣಾಗತಿ ರೀತಿ ಅವರನ್ನ ಇದು ಮಾಡಿ, ಹಾಗೆ ನಂತರದಲ್ಲಿ ಅವರ ಮಗನಿಗೆ ಪಟ್ಟ ಕಟ್ಟಿ ಶಿವಾಜಿಯವರು ಸದಾ ಪಟ್ಟಾಭಿಷೇಕ ಮಾಡ್ತಾರೆ. ಹಾಗೆ ಒಂದು ರೀತಿಯಲ್ಲಿ ಬಲಿಷ್ಠವಾದ ಸೈನ್ಯವನ್ನು ಎದುರಿಸಿದಂತ ವೀರ ಮಹಿಳೆನೂ ಹೌದು. ಹಾಗೆ ಬ್ರಿಟಿಷ್ ಸಾಮ್ರಾಜ್ಯವನ್ನ ಮೊದಲು ಧಿಕ್ಕರಿಸಿದಂತಹ ಒಬ್ಬರು ಮಹಾರಾಣಿನೂ ಹೌದು. ಮಹಿಳಾ ವೀರ ವನಿತೆಯರ ಸಾಮ್ರಾಜ್ಯ ಕಟ್ಟಿದಂತಹ ವೀರ ವನಿತೆನೂ ಹೌದು. ಇಂತಹ ಒಬ್ರು ಮಹಾರಾಣಿಯನ್ನ ಬ್ರಿಟಿಷ್ ಸಾಮ್ರಾಜ್ಯದ ಧಿಕ್ಕರಿಸಿದಂತಹ, ಮರಾಠ ಸಾಮ್ರಾಜ್ಯವನ್ನು ಧಿಕ್ಕರಿಸಿದಂತಹ ಒಬ್ಬ ವೀರ ಮಹಿಳೆ ಬಗ್ಗೆ ಇವತ್ತು ನಮ್ಮ ಬಸವರಾಜನವರು ಅವರ ಬಸವೇಶ್ವರ ಸದ್ಭವನ ಇದ್ರ ಪ್ರತಿಷ್ಠಾನ ಮುಖಾಂತರ ಕಡೆ ಪಕ್ಷ ಇವತ್ತು ನೆನಪಿಸ್ಕೊಳ್ತೀವಲ್ಲ, ಅದೇ ನನಗೆ ತುಂಬಾ ಸಂತೋಷ ಆಯ್ತು. ಅಂತಹ ಕನ್ನಡಿಗರನ್ನ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇವತ್ತು ನಮ್ಮ ಕನ್ನಡ ಸಾಹಿತ್ಯದ ಅಧ್ಯಕ್ಷತೆಯಲ್ಲಿ ಇವತ್ತು ನೆನೆಸ್ಕೊಳ್ತಿರೋದು ತುಂಬಾ ಸಂತೋಷ. ಮತ್ತು ಅವರ ನೆನಪಿನಲ್ಲಿ ಇವತ್ತು ಈ ಒಂದು ಸನ್ಮಾನವನ್ನು ಮಾಡಿರುವಂಥದ್ದು. ಹೀಗೆ ಖಂಡಿತ ನಮ್ಮ ಬಸವರಾಜರವರು ಪ್ರತಿ ವರ್ಷ ನಾವು ಅವರನ್ನ ನೆನಪಿಸಿಕೊಳ್ಳೋಣ, ನಮ್ಮ ಕನ್ನಡದ ರಾಣಿಯನ್ನ ನಾವು ನೆನಪಿಸಿಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಬಗ್ಗೆ ಸ್ವಲ್ಪ ಚಿಂತನೆ ನಮ್ಮ ಅಧ್ಯಕ್ಷರು ಮಾಡಬೇಕು. ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡಿಗರು ಬ್ರಿಟಿಷ್ ವಿರೋಧ ಹೋರಾಡೋದ್ರ ಬಗ್ಗೆ ಏನಾದ್ರೂ ಒಂದು ವೃತ್ತ, ರಸ್ತೆಗೆ ಅವರ ಹೆಸರು ಇಡೋ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರು ಯೋಚನೆ ಮಾಡಬೇಕು ಅಂತ ತಿಳಿಸ್ತಾ, ಮತ್ತೊಮ್ಮೆ ಆ ವೀರವಂತೆಯ ಸ್ಫೂರ್ತಿ ಎಲ್ಲಾ ಮೇಡಲ್ಲೂ ಬರಬೇಕು ಅಂತಹ ಸ್ಫೂರ್ತಿ, ಅನ್ಯಾಯದನ್ನ ಧಿಕ್ಕರಿಸುವಂತಹ ಒಂದು ಶಕ್ತಿ ನಮ್ಮ ಶೋಭಾ ಮೇಡಮ್ ಅವರು ಇದ್ದಾರೆ. ನಾವು ನೋಡಿದ್ವಿ ನಗರ ಪಾಲಿಕೆಯಲ್ಲಿ ತುಂಬಾ ಹೋರಾಡುವ ಮಹಿಳೆ. ಆ ರೀತಿ ಎಲ್ಲರೂ ಆ ಶಕ್ತಿ ಗಳಿಸ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭಾಶಯಗಳು. ನಮಸ್ಕಾರ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸಂಶುರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಅಧ್ಯಕ್ಷರಾದ ನಮ್ಮ ಕನ್ನಡ ನಾಡಿನ ಹೆಮ್ಮೆಯಾದ ಸನ್ಮಾನ್ಯರಾದ ಮಡ್ಡಿಕೆರೆ ಗೋಪಾಲ್ ಅವರೇ, ಯಾವುದೇ ರೀತಿಯ ಕಾರ್ಯಕ್ರಮ ಇರಲಿ, ಸಮಾರಂಭವಿರಲಿ, ಸರಿದೂಗಿಸಿಕೊಂಡು ಸಂಘಟನಾ ಶಕ್ತಿಯಿಂದ ಎಲ್ಲರಿಗೂ ಸಹಕರಿಸ್ತಾ ಇರುವಂತಹ ಕನ್ನಡದ ಪರಿಚಾರಕ ಅಂತ ಹೇಳಿಕೊಂಡು ಕನ್ನಡದ ಎಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇರುವ ಅಧ್ಯಕ್ಷರೇ, ಇಂತಹ ವಿನೀತ ಸ್ವಭಾವದ ಅಧ್ಯಕ್ಷರಿರೋದು ನಮ್ಮ ಒಂದು ಪೂರ್ವಾರ್ಜಿತ ಪುಣ್ಯ ಅಂತಾನೆ ನಾನು ಹೇಳ್ಬಲ್ಲೆ. ಮತ್ತೆ
ಇವತ್ತು ಇದೀಗ ಮಾತನಾಡಿದಂತಹ ರಘುರಾಮ್ ವಾಜಪೇಯಿ ಅವರು ಸಮಾಜ ಚಿಂತಕರು, ಪೋಷಕರು, ಮತ್ತೆ ನಾಡಿನ ಬಗ್ಗೆ ಕಳಕಳಿ ಇರುವಂಥವರು. ಅಂಥವರು ಅತ್ಯಂತ ಒಳ್ಳೆಯ ಮಾತುಗಳನ್ನ ವೀರವನಿತೆಯಾದ ನಮ್ಮ ಬೆಳವಡಿ ಮಲ್ಲಮ್ಮನ ಬಗ್ಗೆ ಮಾತಾಡಿರೋದು ಬಹಳ ಸಂತೋಷದ ವಿಷಯ. ಇನ್ನು ಬಸವೇಶ್ವರ ಸಾಂಸ್ಕೃತಿಕ ಟ್ರಸ್ಟ್ ಹಾಗೂ ಸಾಹಿತ್ಯ ಪರಿಷತ್ತು ಎರಡೂ ಸೇರಿ ಮಾಡ್ತಾ ಇರೋದು ಇದು ನಿಜಕ್ಕೂ ಒಂದು ಒಳ್ಳೆಯ ಕಾರ್ಯಕ್ರಮ. ಇವರ ಜೊತೆ ನಮ್ಮ ಅನಂತು ಹಿಮಾಲಯ ಫೌಂಡೇಶನ್ ಅವರು ಕೈ ಜೋಡಿಸಿದ್ದಾರೆ. ಅಂದ್ರೆ ಒಂದೇ ಒಂದು ವಿಷಾದದ ವಿಚಾರ, ಇಲ್ಲಿ ಮೇಲ್ಗಡೆ ಇರುವಷ್ಟೇ ಜನ ಕೆಳಗಡೆ ಇದ್ದಾರೆ. ಇದಕ್ಕೆ 2ರಷ್ಟು, 3ರಷ್ಟು, 4ರಷ್ಟು, 10ರಷ್ಟು ಜನ ಬರ್ಬೇಕಾಗಿತ್ತು. ಸ್ವಲ್ಪ ಕಡಿಮೆ ಆಯ್ತಲ್ಲ ಅಂತ ನಮ್ಮೆಲ್ಲರಿಗೂ ಖೇದ ಇದೆ. ಪ್ರಶಸ್ತಿ ಸ್ವೀಕರಿಸಿದವ್ರಿಗೂ ಇದೆ, ಪ್ರಶಸ್ತಿ ಕೊಟ್ಟವ್ರಿಗೂ ಇದೆ. ವರಮಹಾಲಕ್ಷ್ಮಿಯ ನೆಪವೇನು ಅಂತ ನಾವೆಲ್ಲ ಅನ್ಕೊಳ್ಬೇಕಷ್ಟೇ. ಯಾಕೆಂದ್ರೆ ಈ ವಿಚಾರದಲ್ಲಿ ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳ್ತಾರೆ. ಎಲ್ಲಿ ನಾರಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಸಂತೋಷಿಸ್ತಾರೆ. ಹಾಗೆಯೇ ಇವತ್ತು 4 ಜನ ಮಾಡಿದ್ರಲ್ಲಿ 2 ನಾರಿಯರಿಗೆ ಪುರಸ್ಕಾರ ಕೊಟ್ಟಿರೋದು ಇವರ ಹೃದಯೋನ್ನತ್ಯವನ್ನು ತೋರಿಸ್ತದೆ. ಹಾಗಾಗಿ ದೇವತೆಗಳು ಇವತ್ತು ಸುಪ್ರಸನ್ನರಾಗಿದ್ದಾರೆ ಅಂತ ನಾವು ಅನ್ಕೊಳ್ಬೇಕು. ಮತ್ತೆ ಇವರು ನೀಡಿರುವಂತದ್ದು ಬಸವೇಶ್ವರ ಸದ್ಭಾವನಾ ಪ್ರಶಸ್ತಿ. ಸದ್ಭಾವನಾ, ಒಳ್ಳೆಯ ಭಾವನೆ ಅಂತ. ಇವತ್ತು ಭಾವನೆಗಳು ಸತ್ತೋಗಿ, ಇವತ್ತು ಸತ್ತ ಭಾವನಾ ಹೋಗಿದೆ. ಸತ್ ಭಾವನಾ ಅನ್ನೋದಿಲ್ಲ ಇವತ್ತು ಜನಗಳಲ್ಲಿ. ಇದ್ದಿದ್ರೆ ಸಾಹಿತ್ಯ ಪ್ರಶಸ್ತಿ ಇರ್ತಿರ್ಲಿಲ್ಲ. ಆದ್ರೆ ಈ ಸದ್ಭಾವನಾ ಪ್ರಶಸ್ತಿಯನ್ನ ತಗೊಂಡವರಲ್ಲಿ ಸದ್ಭಾವನೆ ಇದೆ ಅನ್ನೋದು ನಮ್ಮ ಸಂತೋಷ. ಅದು ಪೂರ್ಣಿಮಾ ಅವ್ರು ಇರ್ಬೋದು, ನಮ್ಮ ಸುಪ್ರೀತ್ ಅವ್ರು ಇರ್ಬೋದು, ಅಥವಾ ಇನ್ಯಾರಪ್ಪ ಸರಿಯಾಗಿ ಕೇಳೋಣ, ಇನ್ವಿಟೇಷನ್ ಇದೆ. ಹಾಗೆಯೇ ಶೋಭಾ ಸುನೀಲ್ ಅವರು, ರುದ್ರಮೂರ್ತಿ ಅವರು, ಪೂರ್ಣಿಮಾ ಅವರು, ಕದಂಬ ಅವರು ಬರಲಾಗಿಲ್ಲ, ಇದ್ದಿದ್ರೆ ಅವರು ಇರ್ಬೇಕಾಗಿತ್ತು. ರಂಗಕ್ಷೇತ್ರದಲ್ಲಿ ಅವರು ದೊಡ್ಡ ಹೆಸರು. ಹಾಗೂ ಬಸವರಾಜ್ ಅವರು ಬಂದಿಲ್ಲ, ಬಸವರಾಜು ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತವ್ರು. ಇವರೆಲ್ಲರಿಗೂ ಪ್ರಶಸ್ತಿ ಕೊಡ್ತಾ ಇರೋದು ಸಮಾಜದ ವಿವಿಧ ವಿಚಾರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರಿಗೆ ನಮ್ಮ ಬಸವರಾಜ್ ಅವರು ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಸೇವೆ. ಸೇವೆ ಯಾವಾಗ ಆಗ್ತದೆ ಅಂದ್ರೆ ಇನ್ನೊಬ್ಬರನ್ನ ಗುರುತಿಸಿ ಅವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಕಾಣುವಂತಹ ಮನೋವೃತ್ತಿ ಬೆಳೆಸಿಕೊಳ್ಳುವಂತವರಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ. ಮತ್ತೆ ಬಸವೇಶ್ವರರು ಅವರ ಹೆಸರಿನಲ್ಲಿ ಕೊಡ್ತಾ ಇರೋದು ಇದು ಒಂದು, ಈ ಸದ್ಭಾವನಾ ಪ್ರಶಸ್ತಿಗೆ ನಿಜವಾಗಿ ಒಂದು ಮೌಲ್ಯ ಬಂದಿದೆ ಅಂತ ಹೇಳ್ಬೋದು. 12ನೇ ಶತಮಾನದ ತಾತ್ವಿಕ ಚಿಂತಕರು, ಮತ್ತೆ ವೀರಶೈವ ಧರ್ಮವನ್ನ ಪ್ರವರ್ಧಮಾನಕ್ಕೆ ಬೆಳೆಸಿದಂಥವರು, ಎಲ್ಲ ಮಾನವರಲ್ಲಿಯೂ ಸಮಾನತ್ವವನ್ನು ಗುರುತಿಸಿದಂಥವರು, ವಚನಗಳ ವಿವೇಚನೆಯನ್ನು ಮಾಡಿ ಜನಜಾಗೃತಿಯನ್ನು ಮೂಡಿಸಿದವರು, ಕ್ರಾಂತಿಯೋಗಿ ಆದವರು, ಅನುಭವ ಮಂಟಪವನ್ನು ಕಟ್ಟಿದವರು. ಅಂತಹ ಬಸವಣ್ಣನವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರೋದು ನಿಮ್ಮ ಯೋಗ ಅಷ್ಟೇ ಇಲ್ಲ, ಸುಯೋಗ. ಯಾಕೆಂದ್ರೆ ಪ್ರಶಸ್ತಿಗಳು ಬರಬಹುದು ನಾನಾ ರೀತಿಯದು, ಆದ್ರೆ ಒಬ್ಬ ಚಿಂತಕನ ಹೆಸರಲ್ಲಿ, ಲೋಕ ಚಿಂತಕನ ಹೆಸರಲ್ಲಿ, ಲೋಕಹಿತವನ್ನು ಮಾಡಿದವನ ಹೆಸರಲ್ಲಿ ಬರುವಂತಹ ಪ್ರಶಸ್ತಿ ಇದೆಯಲ್ಲ, ಅದು ನಿಜಕ್ಕೂ ಹೆಚ್ಚಿನ ಮೌಲ್ಯ ಉಳ್ಳದ್ದಾಗಿರುತ್ತೆ. ಅಂಥದ್ದನ್ನ ಪಡೆದ ನೀವೆಲ್ಲ ಇವತ್ತು ಪುಣ್ಯವಂತರು ಅಂತ ಹೇಳ್ತೀನಿ. ಈ ಸಮಾಜ ಸೇವೆ ಅನ್ನೋದು ಎಷ್ಟು ಕಷ್ಟ ಅಂತ ನಮ್ಮ ವಿದ್ಯಾ ಮೇಡಮ್ಗೆ ಗೊತ್ತಿದೆ, ಸುಲಭವಾದದ್ದಲ್ಲ. ಸಮಾಜದಲ್ಲಿ ಯಾಕೆ ಕಷ್ಟ ಸಮಾಜ ಸೇವೆ ಮಾಡೋದು ಅಂದ್ರೆ, ಬೇರೆ ಬೇರೆ ಸ್ತರದ ಜನಗಳು, ಬೇರೆ ಬೇರೆ ಜಾತಿಯ ಜನರು, ಬೇರೆ ಬೇರೆ ಅಂತಸ್ತಿನ ಜನರು, ಬೇರೆ ಲಿಂಗದ ಜನರು ಎಲ್ಲ ಸೇರಿರೋದು ಸಮಾಜ. ಅವರೆಲ್ಲರನ್ನ ಒಗ್ಗೂಡಿಸಿಕೊಂಡು, ಎಲ್ಲರನ್ನ ಸರಿತೂಗಿಸಿಕೊಂಡು, ಎಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಣೆ ಮಾಡೋದು ಬಹಳ ಕಷ್ಟಕರವಾದ ಕೆಲಸ. ನಮ್ಮ ಸುಪ್ರೀತ್ ಅವ್ರಿಗೆ ಗೊತ್ತಿದೆ, ಸಿನಿಮಾ ಮಾಡ್ತಿದ್ದಾರೆ, ಯಾವ್ಯಾವ ಜನರನ್ನು ನಾವು ಹೇಗೆ ಮಾಸನ್ನ ಹೇಗೆ ಟಚ್ ಮಾಡೋದು, ಕ್ಲಾಸ್ ಅನ್ನ ಹೇಗೆ ಟಚ್ ಮಾಡೋದು, ಯಾರನ್ನ ಎಲ್ಲಿ ಹಿಡಿಬೇಕು, ಯಾರನ್ನ ಎಲ್ಲಿ ಬಿಡಬೇಕು, ಏನೇನ್ ಕೊಟ್ಟರೆ ಜನ ನಮ್ಮನ್ನು ಒಪ್ಕೊಳ್ತಾರೆ, ಹೀಗೆ ನಾನಾ ರೀತಿಯಾದಂತಹ ಕಷ್ಟಕರವಾದ ವಿಚಾರಗಳು ಎಲ್ಲರಿಗೂ ಇರ್ತದೆ. ಅವತ್ತು ಬಸವಣ್ಣನವರು ಹೇಗೆ ನಿಭಾಯಿಸಿದ್ರು, ಇದು ಬಹಳ ವಿಶೇಷವಾದ ವಿಚಾರ. ಈ ಪ್ರಶಸ್ತಿಯನ್ನು ಸ್ವೀಕರಿಸಿದವ್ರಿಗೆಲ್ಲ ಜವಾಬ್ದಾರಿ ಹೆಚ್ಚಿದೆ. ಪ್ರಶಸ್ತಿ ಕೊಟ್ಟಾಗ ಸಂತೋಷ ಪಡ್ತೀವಿ, ಶಾಲು ಹೊದಿಸಿದಾಗ ಸಂತೋಷ ಪಡ್ತೀವಿ, ಹಾರ ಹಾಕಿದಾಗ ಮತ್ತಿಷ್ಟು ಆನಂದವನ್ನು ಹೊಂದುತ್ತೀವಿ. ಆದ್ರೆ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ನೀನೇನೋ ಲೋಕಕ್ಕೆ ಮಾಡ್ತಿದೀಯಾ ಅಂತ ನಿನ್ನನ್ನು ಗುರುತಿಸಿ ಕೊಟ್ಟಿದ್ದೇವೆ, ನೀ ಅದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅದು ಕೊಡುವಂತಹ ಸೂಚನೆ ಅದು. ಹಾಗಾಗಿ ಅದನ್ನ ನೀವು ಮರೆಯುವಂತಿಲ್ಲ. ತಗೊಂಡವರು ಇನ್ನು ಹೆಚ್ಚಿನ ಕೆಲಸಗಳನ್ನ ಮಾಡಬೇಕಾದಂತಹ ಗುರುತರ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಇದಾದ ನಂತರ ಬೆಳವಡಿ ಮಲ್ಲಮ್ಮನ ವಿಚಾರಕ್ಕೆ ಬರೋಣ. ನಮ್ಮ
ವಾಜಪೇಯಿ ಅವರೇ ಸುಮಾರಷ್ಟು ಹೇಳಿದ್ದಾರೆ. ನನಗೆ ತಿಳಿದ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳ್ತೀನಿ. ಇವತ್ತು ಅವರ 364ನೇ ಜಯಂತಿ. ಬೆಳವಡಿ ಮಲ್ಲಮ್ಮ ಬೆಳವಲ ನಾಡಾದಂತಹ ಬೆಳಗಾವಿ ಪ್ರದೇಶದಿಂದ ಬಂದವರು. ಅಂದ್ರೆ ಅಲ್ಲಿಗೆ ರಾಣಿಯಾಗಿ ಬಂದವರು. ಅವರು ಮೊದಲು ಸೋಂಡೆ ಅಂತ ಆ ಜಾಗದಲ್ಲಿ ಹುಟ್ಟಿದಂಥವ್ರು. ಅವರ ತಂದೆ ಹೆಸರು ಮಧುಲಿಂಗ ನಾಯಕ ಅಂತ. ಅವರ ಮಗಳವರು ಅವಳ ತನ್ನ ವೀರ ವಿಚಾರವನ್ನ, ಉನ್ನತ ಧ್ಯೇಯವನ್ನ, ರಾಷ್ಟ್ರ ಪ್ರೇಮವನ್ನ, ಜನರ ಬಗ್ಗೆ ಕಳಕಳಿಯನ್ನ ಎಲ್ಲವನ್ನೂ ತಂದೆಯ ಮನೆಯಲ್ಲಿದ್ದಾಗಲೇ ತೋರಿದ್ದಂಥವಳು. ಆಂಗ್ಲರ ಒಂದು ಡಂಬಾಚಾರವನ್ನ, ಆಂಗ್ಲರ ಒಂದು ಇಬ್ಬಗೆಯ ಆಳ್ವಿಕೆಯನ್ನ ಆಗಲೇ ಗುರುತಿಸಿ ತಂದೆಯ ಮನೆಯಲ್ಲಿಯೇ ವಿರೋಧಿಸಿ ಅವಳ ಧಾರ್ಷ್ಟ್ಯವನ್ನ, ಧೈರ್ಯವನ್ನ ಪ್ರದರ್ಶಿಸಿದಂತಹ ವೀರವನಿತೆ. ಇವತ್ತು ನಾವುಗಳು ಬಹಳಷ್ಟು ಓದಿ ವಿದ್ಯಾವಂತರಾಗಿ ತಂದೆ ತಾಯಿಯರ ಪ್ಯಾಂಪರಿಂಗ್ ಅಂದ್ರೆ ಅವರ ಪೋಷಣೆ, ಅವರ ಪಾಲನೆ, ಅದರ ಜೊತೆಗೆ ಅವರ ಪ್ರೇಮ ಎಲ್ಲ ಸೇರಿ ನಾವು ಜೋರಾಗಿ ಮಾತಾಡೋದು ಹೆಂಗಸರು ದೊಡ್ಡದಲ್ಲ. 400 ವರ್ಷಗಳ ಹಿಂದೆ ಸ್ತ್ರೀಗೆ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವೇ ಇಲ್ಲದಾಗ ಅದನ್ನ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದಾಗಿರುತ್ತೆ. ಆಗಿನ ಕಾಲದಲ್ಲಿ ಯಾರು ಸ್ತ್ರೀಯರು ಏನಾದ್ರು ಸಾಧಿಸಿದ್ದಾರೆ ಅಂದ್ರೆ ಅವರೆಲ್ಲ ಮಹಾರಾಣಿಯರೇ ಆಗಿರ್ತಿದ್ರು. ಯಾಕೆ? ಕಾರಣ ಏನಂದ್ರೆ ಅವರಿಗೆ ಶಿಕ್ಷಣ ದೊರಕ್ತಾ ಇತ್ತು. ಕ್ಷತ್ರಿಯರಿಗೆ ಬ್ರಾಹ್ಮಣರ ಹಾಗೆ, ಬ್ರಾಹ್ಮಣ ಸ್ತ್ರೀಯರಿಗಿಲ್ಲ ಓದೋದು, ಆದ್ರೆ ಕ್ಷತ್ರಿಯರ ಸ್ತ್ರೀಯರಿಗೆ ಬ್ರಾಹ್ಮಣರಾದಂತಹ ಗುರುಗಳನ್ನ ನೇಮಿಸಿ ಪಾಠ ಹೇಳಿಸುವಂತ ಕ್ರಿಯೆ ಇದ್ದದ್ರಿಂದ, ಅದು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಕೆಳದಿ ಚೆನ್ನಮ್ಮ ಆಗಿರ್ಬೋದು, ಉಳ್ಳಾಲದ ರಾಣಿ ಅಪ್ಪಕ್ಕ ಆಗಿರ್ಬೋದು, ಹೇಮರೆಡ್ಡಿ ಮಲ್ಲಮ್ಮ, ಇವರು ಎಲ್ಲರೂ ನೀವು ಕಾಣುವ ಹಾಗೆ ಮಹಾರಾಣಿಯರೇ. ಅಥವಾ ಕೆಂಪನಂಜಮ್ಮಣ್ಣಿ ಆಗಿರ್ಬೋದು. ಇವರೆಲ್ಲ ಯಾಕೆ ಸಾಧ್ಯ ಅಂದ್ರೆ ಅವತ್ತಿನ ಸಾಮಾಜಿಕ ಚಿಂತನೆ ಮಾಡ್ಲಿಕ್ಕೆ ಅವರಿಗೆ ಶಿಕ್ಷಣವನ್ನ ಮನೆಯಲ್ಲಿ ಮೂಲ ಪ್ರೇರಣೆಯಾಗಿ ಕೊಟ್ಟದ್ದು ಒಂದು ವಿಶೇಷ. ಇವರು ಮದುವೆಯಾಗಿ ಬರೋರು ಈಶಪ್ರಭು ಅಂತ ದೇಸಾಯಿ ಮನೆತನದವರು, ಬೆಳಗಾವಿ ಕಡೆಯವರು. ವಿವಾಹವಾಗಿ ಬರ್ತಾರೆ. ಈ ರಾಜರದು ನೋಡಿ, ಇವತ್ತಿನ ಶ್ರೀಮಂತರಾದ್ರೆ ದೊಡ್ಡ ದೊಡ್ಡ ಆಡಿ ಕಾರೋ, ಬೇರೆ BMW ಇನ್ನೊಂದು ಇಟ್ಕೊಂಡು ಖುಷಿ ಖುಷಿಯಾಗಿ ಹೇಗ್ ಬೇಕೋ ಹಾಗೆ ಬದುಕಬಹುದು. ಅವರಿಗೆ ಭಯ ಇಲ್ಲ, ನಾನು ನಾಳೆ ಏನಾಗ್ತೀನಿ ಅಂತ. ರಾಜರಾದವರಿಗೆ ಇದ್ದರೆ ಅರಸೊತ್ತಿಗೆ, ಇಲ್ಲದಿದ್ದರೆ ಕಾಡಿನಲ್ಲಿ ಅರಸುವಿಕೆ, ಎರಡೇ. ಇಲ್ಲ ಅಂದ್ರೆ ಆ ರಾಜ ಏನಾದ್ರು ಕೊಡ್ಬಿಟ್ಟು ಅವಳನ್ನೇ ಮತ್ತೆ ತನ್ನ ರಾಣಿಯನ್ನಾಗಿ ಊಳಿಗೆದ ಮನೆಯಲ್ಲಿ ಇಟ್ಕೊಳ್ಬಹುದು. ಹೀಗೆ ಭಯದ ವಾತಾವರಣದಲ್ಲಿ ಸ್ತ್ರೀ ಬದುಕಬೇಕಾಯ್ತು. ರಾಣಿ ಆದವಳಿಗೆ ಯಾವಾಗಲೂ ಶ್ರೀಮಂತಿಗೆ ಸಿಕ್ಬಿಡುತ್ತೆ ಅಂತ ಇರ್ಲಿಲ್ಲ ಅವತ್ತು. ಶತ್ರು ಸೈನ್ಯದವ್ರು ಬಂದು ಹೊಡೆದಾಡ್ಬಿಟ್ಟು ನಾವ್ ಎಲ್ಲಿ ಸೋಲ್ತೀವೋ ಅನ್ನೋ ಭಯ ಅವ್ರಿಗೆ ಯಾವಾಗ್ಲೂ ಅನವರ್ತ ಕಾಡ್ತಾ ಇತ್ತು. ಅದಕ್ಕೋಸ್ಕರವೇ ಹೇಳ್ತಾರೆ ರಾಜರದು ಹಸಿಧಾರ ಕ್ರಮ ಅಂತ. ಅಂದ್ರೆ ಕತ್ತಿ ತಲೆ ಮೇಲೆ ತೂಗಾಡ್ತಿರೋದೇ ರಾಜನ ಜೀವನವಾಗಿರ್ತಿತ್ತು. ಸುಲಭ ಅಲ್ಲ ರಾಜಕಾರಣಿ ಆಗೋದು ಅಂತ. ಹಾಗಾಗಿ ಅಂತಹ ಮಹಿಳೆ 16ನೇ ವರ್ಷಕ್ಕೆ ಮದುವೆ, 18 ವರ್ಷಕ್ಕೆ ವೈಧವ್ಯ, 19ನೇ ವರ್ಷಕ್ಕೆ ಮಹಾರಾಣಿ ಪಟ್ಟ ಬಂದಂಥವಳು. ಆ ಪಟ್ಟವನ್ನ ಎಷ್ಟು ಚೆನ್ನಾಗಿ ಒಂದು 3000 ಸ್ತ್ರೀಯರ ಬೆಟಾಲಿಯನ್ ಅನ್ನು ಇಟ್ಕೊಂಡು ನಿರ್ವಹಿಸಿದಳು, ತೋರಿದಳು ಪರಾಕ್ರಮವನ್ನ. ಶಿವಾಜಿ ಮಹಾರಾಜನು ಮಣಿಯೋ ಹಾಗೆ ಅವನನ್ನು ಸೋಲಿಸಿದಳು. ಶಿವಾಜಿ ಕಡೆಯವರು ಯುದ್ಧ ಮಾಡುವಾಗ ಈ ಸ್ತ್ರೀಯರ ಬಗ್ಗೆ ನಿಂದೆಯನ್ನ ಮಾಡೋದು, ಅಪಹಾಸ್ಯವನ್ನ ಗೈಯೋದು, ಅನಾಚಾರವನ್ನ ಗೈಯೋದು ಮಾಡಿದ್ದನ್ನೆಲ್ಲ ಹೇಳಿ ಕಳಿಸಿದ್ದಕ್ಕೆ ಅವರಿಗೆಲ್ಲ ಶಿವಾಜಿ ಶಿಕ್ಷೆಯನ್ನ ಕೊಡ್ತಾನಂತೆ. ಆ ಸೈನಿಕರಿಗೆ, ಮಹಿಳಾ ಸೈನಿಕರಿಗೆ ನೀವು ಯಾತಕ್ಕೆ ಈ ರೀತಿಯಾಗಿ ನಡೆಸ್ಕೊಂಡ್ರಿ ಅಂತ ಅವರು ಕೊಡ್ತಾನೆ. ಡಾಕ್ಟರ್ ಕೆ ರಘುರಾಮ್ ಬಾಲಚೇಶ್ವರ ಅವರು ಹಿರಿಯ ಸಮಾಜ ಸೇವಕರು, ಅವರು ಮೊದಲನೆಯ ವೈದ್ಯಕೀಯ ಶಿಕ್ಷಣದಿಂದ ಹೇಳ್ತಾರೆ. ಅವರಿಗೆ ಬೀಳ್ಕೊಡುಗೆ ಕೊಟ್ಟಿದ್ದೀವಿ. ಧನ್ಯವಾದಗಳು ಸರ್, ವಂದನೆಗಳು ಸರ್. ಮೇಡಮ್ ಮಾತಾಡಿ. ಆಯ್ತು. ಹಾಗಾಗಿ ಅಂತಹ ಸಮಯದಲ್ಲಿ ಶಿವಾಜಿ ಮಹಾರಾಜನು ನಾನು ಹೇಳಿದ ಮಾತನ್ನ ಗೌರವ ಕೊಟ್ಟು ನಡೆಸಿದ್ರಲ್ಲ ಅಂತ ಶಿವಾಜಿ ಮಹಾರಾಜನ ಒಂದು ಮೂರ್ತಿಯನ್ನ ಕೆತ್ತಿಸಿ ಒಂದು ದೇವಸ್ಥಾನವನ್ನ ಬೆಳವಡಿ ಮಲ್ಲಮ್ಮ ಸ್ಥಾಪಿಸಿದ್ದು ಅವಳ ಒಂದು ವಿಶೇಷ. ಮತ್ತೆ ಇನ್ನೊಂದು ವಿಚಾರವನ್ನ ನಾನು ತುಂಬಾ ಖುಷಿಯಿಂದ ಹೇಳ್ತೀನಿ. ಇಲ್ಲಿ ಯಾರ್ಯಾರು ವೀರಶೈವರಿದಿರೋ, ಲಿಂಗಾಯತರಿದಿರೋ ಎಲ್ಲ ಸಂತೋಷ ಪಡಿ. ಹಾಗೆ ಹೋರಾಡಿದ ಮಹಿಳೆಯ ವೀರ ವನಿತೆಯರಲ್ಲಿ 100ಕ್ಕೆ 80% ಭಾಗ ಎಲ್ಲ ವೀರಶೈವ ಮಹಿಳೆಯರು. ಇದೊಂದು ಬಹಳ ವಿಶೇಷದ ವಿಷಯ. ಯಾಕೆಂದ್ರೆ ಎಲ್ರಿಗೂ ಸಾಧ್ಯ ಇಲ್ಲದ ಕಾರ್ಯವನ್ನು ಅವ್ರು ಮಾಡಿ ತೋರಿಸಿದ್ದಾರೆ. ಅಕ್ಕಮಹಾದೇವಿಯೂ ಸಹ. ಯಾಕೆಂದ್ರೆ ಅನುಭವ ಮಂಟಪದವರೆಗೆ ಅವಳು ನಗ್ನತೆಯಿಂದ ಸಾಗಿ ಪುರುಷ ಸಮಾಜದ ಎದುರು ನಿಂತು ಅನುಭವ ಮಂಟಪದಲ್ಲಿ ವಾದಿಸಿ ವಚನವನ್ನ ಮಾಡಿದ್ದು ಸುಲಭ ಸಾಧ್ಯವಾದ ಕೆಲಸ ಅಲ್ಲ. ಆ ನಾರಿಯರಿಗೆ ಲಕ್ಷ್ಮಿಯದು ಈಗಲೇ ಹೇಳಿದ ಹಾಗೆ ಗೌರಿಯದೋ ಅಥವಾ ಸರಸ್ವತಿಯದೋ ಯಾವುದೋ ಅಂಶ ಮೈಗೂಡಿದ್ರೆ ಮಾತ್ರ ಹಾಗೆ ವೀರಾವೇಶದಿಂದ ಅವರು ಹೋರಾಡಬಲ್ಲರು, ದೇಶ ಪ್ರೇಮವನ್ನ ತೋರಬಲ್ಲರು, ಜಗತ್ತಿಗೆ ಒಳ್ಳೆಯ ಕಾರ್ಯವನ್ನ ಮಾಡಬಲ್ಲರು. ಇಷ್ಟೆಲ್ಲ ಕೆಲಸವನ್ನ ಮಾಡಿದಂತ ಮಹಿಳೆಯ ಬಗ್ಗೆ
ನಾವು ಕರ್ನಾಟಕದವರು ಉತ್ತರ ಕಡೆಯ ಭಾಗದ ಜನಗಳನ್ನ ಸ್ವಲ್ಪವಾಗಿ ಕಡೆಗಣಿಸ್ಬಿಟ್ಟಿದೀವ ಅಂತ ಅನ್ಸುತ್ತೆ. ಇವಳು ಬೈಲಹೊಂಗಲದಲ್ಲಿ ಇದ್ದದ್ದು, ಕೊನೆಯಲ್ಲಿ ಕಿತ್ತೂರು ಚೆನ್ನಮ್ಮ ಇದ್ದಿದ್ದು ಬೈಲಹೊಂಗಲದಲ್ಲೇ. ನೋಡಿ, ಈಗ ಇವ್ರು ಹೇಳಿದ ಹಾಗೆ ರಾಣಿ ಝಾನ್ಸಿನ ಉತ್ತರದ ಜನ ಕೊಂಡಾಡುವ ಹಾಗೆ ನಾವು ಕೊಂಡಾಡ್ತಾ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಸ್ತ್ರೀ ಹೋರಾಟ ಮನೋಭಾವ ಇರೋದೇ ಅಷ್ಟು ಅಪೇಕ್ಷಣೀಯ ಅಲ್ಲ ಅನ್ನುವಂಥದ್ದು ಒಂದು ಕಾರಣ ಇರ್ಬೋದು. ಎರಡನೆಯದು, ನಮ್ಮ ಇತಿಹಾಸಕಾರರು ಬ್ರಿಟಿಷರನ್ನ ವಿರೋಧಿಸಿದವ್ರನ್ನ ಅಷ್ಟು ಎತ್ತು ಕಟ್ಟಿದ್ದಾರೆ, ಅವರ ಮೇಲೆ ಯಾವತ್ತೂ ಬೆಳಕು ಚೆಲ್ಲಲಿಲ್ಲ ಅನ್ನೋದು ಒಂದು ವಿಚಾರ. ಅವ್ರ ಹಿಂದೆ ನಡೆಸ್ಕೊಂಡು ಅನುಸರಿಸಿಕೊಂಡು ಹೋದ ಹಿಂಬಾಲಕರಿಗೆ ಇಂಗ್ಲಿಷರು ಕೊಟ್ಟ ಮರ್ಯಾದೆ ಮನ್ನಣೆಯನ್ನ ಅವರನ್ನ ವಿರೋಧಿಸಿದವರಿಗೆ ಕೊಡಲಿಲ್ಲ. ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ಲಿಖಿತವಾಗಿಲ್ಲ. ಇದು ಬಹಳ ಬೇಜಾರಿನ ಸಂಗತಿ ಅಂತ ನನಗೆ ಅನಿಸ್ತಾ ಇರ್ತದೆ. ಆದ್ರೆ ಇನ್ನಾದರೂ ನಾವು ಎಚ್ಚೆತ್ತು 364 ವಸಂತಗಳು ಕಳೆದೋಯ್ತು. ನಮಗೆ ಸ್ವತಂತ್ರ ಬಂದು 77 ವರ್ಷ ಆಗೋಯ್ತು. ಹೋಗ್ಲಿ, ಬ್ರಿಟಿಷರು ಕಡೆಗಣಿಸಿದ್ರು ನಮ್ಮವ್ರನ್ನ, ಅವ್ರಿಗೇನೋ ಒಂದು ಕಾರಣ ಇತ್ತು ಅನ್ಕೊಳ್ಳೋಣ. ತುಂಬಿದ ಸಭೆಯಲ್ಲಿ ಅವಳು ಅವಮಾನ ಮಾಡಿದ್ಲು ನಮ್ಮನ್ನ, ನಮ್ಗೆ ವ್ಯಾಪಾರ ಮಾಡೋಕ್ ಬಿಡ್ಲಿಲ್ಲ ಅಂತ ಸೋಂದೇಲಿ ಈ ರೀತಿಯಾದ ಕೆಲವು ಕಾರ್ಯವನ್ನ ಮಾಡಿದ್ರು. ಆದ್ರೆ ನಮ್ಗೇನಾಗಿದೆ, ದೇಶ ಪ್ರೇಮವನ್ನ ಹುಟ್ಟು ಹಾಕಿ ನಾನು ಯಾರನ್ನ ಬೇಕಾದ್ರೂ, ಅವರು ಮೊಘಲರಿರಲಿ, ಮರಾಠರಿರಲಿ, ಆಂಗ್ಲರಿರಲಿ, ರಜಪೂತರಿರಲಿ, ಅವರೆಲ್ಲರ ಬಗ್ಗೆ ಹೋರಾಡಿಸುವ ಅಥವಾ ಹೋರಾಟ ಮಾಡಬಲ್ಲ ಮನೋಧರ್ಮವನ್ನು ತರದಲ್ಲೇ ಎನ್ನುವಂತಹ ಧಾರ್ಮಿಕ ಶಕ್ತಿಯನ್ನ ಉಳ್ಳಂತಹ ಮಹಿಳೆಯನ್ನ ನೆನಿಲೇಬೇಕು ನಾವು. ಅವಳು ಕಾಳಿಯ ಸ್ವರೂಪ, ದಿವ್ಯ ಸ್ವರೂಪ. ಇಲ್ಲದಿದ್ರೆ ಅಂತ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಇಂತಹ ಒಳ್ಳೆ ಕಾರ್ಯವನ್ನ ನಮ್ಮ ಬಸವರಾಜರ ಮೂಲಕ ದೇವರು ಮಾಡಿಸಿದನಲ್ಲ, ಅದು ತುಂಬಾ ಸಂತೋಷದ ವಿಷಯ. ಯಾಕಂದ್ರೆ ಯಾವ ಮಹಿಳಾ ಮಂಡಳಿನೂ ನಾನು ಮಾಡಿದ್ದು ನೋಡ್ಲಿಲ್ಲ, ಮಹಿಳೆಯರನ್ನ ಹೇಳುವಂತ ಕಾರ್ಯವನ್ನು. ಆದ್ರೆ ನಮ್ಮ ಬಸವರಾಜರು ಮಾಡುವಂತ ಕಾರ್ಯಕ್ರಮಗಳೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅದರಲ್ಲಿ ಏನೋ ವಿಶೇಷತೆ ಇರ್ತದೆ. ಹಾಗಾಗಿ ಇಂತಹ ಕಾರ್ಯಗಳು ಇನ್ನೂ ಹೆಚ್ಚಬೇಕು. ಸಾಹಿತ್ಯ ಪರಿಷತ್ತಿನಲ್ಲಿ ಯಾರ್ಯಾರನ್ನ ಮರೆತು ಹೋಗಿದ್ದೇವೋ, ಮರೆತು ಹೋದ ಮಹನೀಯರನ್ನ, ಪ್ರಾತಸ್ಮರಣೀಯರನ್ನ ಮತ್ತೆ ಮತ್ತೆ ನೆನೆಯುವ ಹಾಗಾಗ್ಬೇಕು. ಅದು ಅಬ್ಬಕ್ಕ ಇರ್ಬೋದು, ಪೂತಿನ ಇರ್ಬೋದು, ಗುರು ರಾಮಸ್ವಾಮಿ ಅಯ್ಯಂಗಾರ್ ಇರ್ಬೋದು, ಅಥವಾ ಶಿವರಾಮ್ ಕಾರಂತರು ಇರ್ಬೋದು. ಹಳೆಯ ತಲೆಗಳ ವಿಚಾರವೇ ಇವತ್ತು ಜನಕ್ಕೆ ಗೊತ್ತಿಲ್ಲ. ಅವರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಮಾಡೋದು, ಅವರ ಬಗ್ಗೆ ಎಚ್ಚೆತ್ತುವ ಹಾಗೆ ಮಾಡ್ಕೊಳ್ಳೋದು, ಜನಗಳಿಗೆ ಅವರ ವಿಷಯವನ್ನ ತಿಳಿಯುವ ಹಾಗೆ ಮಾಡೋದು. ಹೀಗೆ ನಾವು ಅವೇರ್ನೆಸ್ ಸಾಹಿತ್ಯದ ಬಗ್ಗೆ ಕೊಡದೆ ಕೇವಲ ನಮ್ಮ ಕನ್ನಡದ ಸಾಹಿತ್ಯದ ಕಾರ್ಯಕ್ರಮ ಅಂದ್ರೆ 4 ಜನಕ್ಕೆ ನಾವು ಸನ್ಮಾನ ಮಾಡೋದು ಅಥವಾ ಇನ್ನೇನೋ ಕಾರ್ಯಕ್ರಮಗಳನ್ನು ಮಾಡುವ ಬದಲು ನಿಜವಾಗಿ ಕಾರ್ಯವನ್ನ ಯಾರು ಮಾಡಿ ಹೋಗಿದ್ದಾರೋ ಅವರನ್ನ ನೆನೆಯುವಂತಹ, ನಿತ್ಯ ನೆನೆಯುವಂತಹ ದೇಗುಲ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚೆಚ್ಚು ಮಾಡಲಿ, ವಿಚಾರ ಸಂಕಿರಣಗಳು ಹೆಚ್ಚಲಿ, ಜನರಲ್ಲಿ ಒಂದು ಹೊಸದಾದಂತಹ ನವ್ಯ ಭಾವ ಉದಯಿಸಲಿ, ನಮ್ಮ ಹಿಂದಿನ ತಲೆಮಾರಿನವರ ಬಗ್ಗೆ ಗೌರವ ಮೌಲ್ಯಗಳು ಹೆಚ್ಚಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾನು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಇದಕ್ಕೆ ಪದಾಧಿಕಾರಿಗಳಾದ ಸಾಹಿತ್ಯ ಪರಿಷತ್ತಿನ ನಮ್ಮ ಮಟಿಕೆರೆ ಗೋಪಾಲ್ ಅವರಿಗೂ ಹಾಗೂ ಬಸವರಾಜ್ ಅವರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ಪ್ರಶಸ್ತಿ ಸ್ವೀಕರಿಸಿದವರು ಇನ್ನೂ ಹೆಚ್ಚು ಜನ ಸ್ವೀಕರಿಸೋ ಹಾಗೆ ನೀವು ಸಹಕರಿಸಿ, ಇನ್ನು ಹೆಚ್ಚು ಜನ ಬರೋ ಹಾಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಮಾಡಿ. ಈ ನಮ್ಮ ಬಸವರಾಜ್ ಅವರಿಗೆ 2 ಕೈ ಇದೆ, ನಾವು 10 ಕೈಗಳಾಗಿ ಅವರ ಜೊತೆಗೆ ನಿಂತು ಒಳ್ಳೆಯ ಕೆಲಸವನ್ನು ಮಾಡಿಸೋಣ. ನಮಸ್ಕಾರ. ಬೆಳವಾಡಿ ಮಲ್ಲಮ್ಮ ಜಯಂತಿ ಹಾಗೂ ಶ್ರೀ ಬಸವೇಶ್ವರ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಕಾರ್ಯಕ್ರಮ ಈಗಾಗಲೇ ತುಂಬ ಅದ್ಭುತವಾಗಿ ನೆರವೇರಿದೆ. ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿದಂಥ ಹಿರಿಯರು, ನನ್ನ ಆತ್ಮೀಯರು ಆದಂಥ ಎ ರಘುರಾಮ್ ವಾಜಪೇಯಿ ಅವರು ಈಗಾಗಲೇ ಕೆಲವು ಅಪರೂಪದ ಮಾತುಗಳನ್ನಾಡಿ ಅಗತ್ಯ ಇನ್ನೊಂದು ಕಾರ್ಯ ಇದ್ದುದರಿಂದ ಹೊರಟಿದ್ದಾರೆ. ಬಹಳ ಸಂತೋಷದ ಸಂಖ್ಯೆ ಅಂದರೆ ಈ ನಾಡು ಕಂಡಂತ ಅಪರೂಪದ ಸೋದರಿ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರು. ಬಹುಶಃ ಅವರು ನಮ್ಮ ನಾಡಿನ ಒಂದು ಆಸ್ತಿ ಅಂತ ಹೇಳಿ ತಪ್ಪಾಗಲ್ಲ. ಅವ್ರಿಗೆ ಯಾಕೆ ಆ ಸೋದರಿ ಬಗ್ಗೆ ನನಗೆ ಹೆಚ್ಚಿನ ಪ್ರೀತಿ ಅಂತಂದ್ರೆ, ಅವರೊಂದು ರೀತಿ ಕಂಪ್ಯೂಟರ್ ಬ್ರೈನ್ ಇದ್ದಾಗ ಅನೇಕ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಮತ್ತು ಸಂಸ್ಕೃತದ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದಾಗ ಅವರಲ್ಲಿ ಮಾತಾಡ್ತಾ ಇದ್ರೆ ಅವರ ತಪ್ಪನ್ನ ಲೈವ್ ಕಾಮೆಂಟ್ರಿ ಕೊಡ್ತಾ ಇರ್ತೀನಿ. ಅಷ್ಟೊಂದು ಪಾಂಡಿತ್ಯವನ್ನು ಪಡೆದಿರ್ತಾರೆ. ಹಾಗೆ ಅವರ ತಂದೆ ಕೃಷ್ಣಮೂರ್ತಿ ಅವರ ಒಂದು ನೆನಪಿನಲ್ಲಿ ಅವ್ರ ಹಿಂದೆ ಇಟ್ಟು ಹೋಗಿರುವಂತ ಎಲ್ಲ
ಕೃತಿಗಳನ್ನು ಮತ್ತೆ ಮರುಹಂಚು ಮಾಡುವುದರ ಮೂಲಕ ಆ ಹಿಂದಿನ ಸಂಸ್ಕೃತಿ ಸಂಪ್ರದಾಯ ನಮ್ಮ ಹಿರಿಮೆ ಗರಿಮೆಗಳನ್ನು ಇಡೀ ವಿಶ್ವಕ್ಕೆ ತಲುಪಿಸುವ ಸ್ಥಾಪಿಸುವ ಕೆಲಸವನ್ನ ಸೋದರಿಯವರು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಪ್ರಕಾಶ್ ಅವರು ಕೊಡ್ತಿದ್ದಾರೆ. ಅವರು ಒಂದು ರೀತಿ ಅವರಿಗೆ ಜೀವ ಶಕ್ತಿ ಅಂತ ಹೇಳಿ ಈ ತರ ಬಂದು ಕುತ್ಕೊಳ್ಳೋದೇ ಕಷ್ಟ. ಈಗ ಶ್ರೀಮತಿಯವ್ರ ಜೊತೆ ಹಿಂದೆ ಬಂದು ಕುತ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಇಲ್ಲ. ಅದನ್ನ ಈ ಮಹನೀಯರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರಿಗೆ ಪ್ರಕಾಶ್ ಅವರಿಗೆ ನಾನು ತಲೆಬಾಗಿ ನಮಸ್ಕಾರವನ್ನು ಮಾಡ್ತೇನೆ. ಹಾಗೆ ಸಂದರ್ಭದಲ್ಲಿ ಶ್ರೀಮತಿ ವಿದ್ಯಾ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಿಂದೆ ಅವರು ಬಸವ ಭೂಷಣ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ನಿತ್ಯ ನಿರಂತರವಾಗಿ ಸಾಮಾಜಿಕ ಚಿಂತನೆಯನ್ನು ಮಾಡ್ತಾ ಅನೇಕ ಕಾರ್ಯಗಳಲ್ಲಿ ತಮ್ಮ ಅರ್ಪಣಾ ಮನೋಭಾವದಿಂದ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಸೋದರಿಯರು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನೊಬ್ಬ ಗೆಳೆಯ ಹಿಮಾಲಯ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರು ಎನ್ ಅನಂತ್ ಅವರು ಒಳ್ಳೆಯ ಲೇಖಕರು, ಸಂಘಟಕರು ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ವೇದಿಕೆ ಮೇಲೆ ಗೆಳೆಯ ಮುತ್ತಣ್ಣ ಅವರಿದ್ದಾರೆ. ಬಹುಶಃ ಎಲ್ಲಾ ದಾನಗಳನ್ನು ಮಾಡಬಹುದು. ಈ ರಕ್ತದಾನಕ್ಕಿಂತ ದೊಡ್ಡ ದಾನ ಇಲ್ಲ. ಅದನ್ನ ಅವರ ಶ್ರೀಮತಿ ಎಚ್ ಪಿ ಪೂರ್ಣಿಮಾ ಅವರು ಆರೋಗ್ಯಕ್ಕೆ ಹೆಸರು ನೋಡಿ ಅವರಿಗೆಲ್ಲ ಹೆಸರಿಗಾಗಿ ಅವರು ಹೋರಾಟ ಮಾಡುವವರೆಲ್ಲ ಮುತ್ತಣ್ಣ ಮತ್ತು ಪೂರ್ಣಿಮಾ ಅವರೆಲ್ಲ ನಿತ್ಯ ನಿರಂತರವಾಗಿ ಜೀವಧಾರ ರಕ್ತ ನಿಧಿ ಏನಿದೆ ತಮ್ಮನ್ನ ಅರ್ಪಣಾ ಮಾನದಿಂದ ಸೇವೆಯನ್ನು ಮಾಡಿಕೊಂಡು ಸಾವಿರಾರು ಜೀವಗಳನ್ನು ಉಳಿಸುವಂತ ಕೆಲಸವನ್ನ ದಂಪತಿಗಳು ಮಾಡ್ತಾ ಇದ್ದಾರೆ. ಮುತ್ತಣ್ಣ ಅವರಿಗೆ ಎಷ್ಟು ಅನ್ನ ಕೊಡ್ತಿದ್ದಾರೆ ನೋಡಿ. ಅವರ ದೊಡ್ಡ ಸಾಧನೆ ಅವರಿಬ್ಬರದ್ದು ಇದೆ. ಆದ್ರೆ ನಾವು ಈ ದಿವಸ ಅವರಿಗೆಲ್ಲ ಪ್ರಶಸ್ತಿ ಕೊಡೋದ್ರ ಮೂಲಕ ಈ ಪ್ರಶಸ್ತಿಗೆ ದೊಡ್ಡ ಹಿರಿಮೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೆ. ಹಾಗೆ ಸುನೀಲ್ ಕುಮಾರ್ ಅವ್ರಿಗೆ ಮಾತನಾಡಿದ್ರು. ನನಗೆ ಅವ್ರಿಗೆ ಕಂಡ್ರೆ ಹೊಟ್ಟೆಕಿಚ್ಚು. ಯಾವಾಗ ಅವ್ರು ಹಿಂದೆ ನಗರ ಪಾಲಿಕೆಯ ಸದಸ್ಯರಾಗಿ ಸೇವೆ ಮಾಡಿದಂಥವ್ರು. ಆವಾಗ ಹಾಗಿದ್ರೆ ಈಗಲೂ ಹಾಗೆ ಇದೆ, ಈಗ ಆಗಿದ್ರೆ ಅವಾಗಲೂ ಹಾಗೆ ಇದ್ರು. ಒಬ್ಬರು ಮಹಾನಗರ ಪಾಲಿಕೆಯ ಮಹಾಪೌರರಾಗಿ ಆಯ್ಕೆಯಾಗುವಂತ ಎಲ್ಲ ಗುಣಗಳು, ಶಕ್ತಿ ಮತ್ತೆ ಆಸಕ್ತಿ, ಸೇವೆ ಮಾಡುವಂತ ಪಾತ್ರ ಎಲ್ಲ ಅವರಿಗಿತ್ತು. ಅದು ಯಾಕೋ ಅದರಿಂದ ನಾವು ವಂಚನೆ ಮಾಡ್ಬಿಟ್ವಿ ಅವರಿಗೆ ಅಂತ ಅನ್ನಿಸ್ತಾರೆ. ಹಾಗಾಗಬಾರ್ದು. ಇಂಥ ವ್ಯಕ್ತಿಗಳಿಗೆ ಅಂತ ಅವಕಾಶಗಳು ಒತ್ತಾಯಕ್ಕಿಂತ ಕೋರಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡಬೇಕಾಗಿದೆ. ವ್ಯವಸ್ಥೆ ಹಿಂದೆ ನಾವಿದ್ದೇವೆ. ಒಂದು ರೀತಿ ಅವಾಗ ಏನಾಗುತ್ತೆ ಅಂದ್ರೆ ಅಸಹಾಯಕರಾಗಿ ನೋಡ್ತಾ ಇರ್ಬೇಕಾದ ಪರಿಸ್ಥಿತಿ ಈಗಲೂ ಇರುತ್ತೆ, ಮುಂದೆನೂ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಹಾಗಾಗಿ ಸುನೀಲ್ ಅವರ ಮುಂದಿನ ಭವಿಷ್ಯ ಇನ್ನೂ ಹಸನಾಗಲಿ, ಈ ನಾಡಿಗೆ ಅವರಿಂದ ಇನ್ನೂ ಹೆಚ್ಚು ಶ್ರೇಷ್ಠ ಬರುವಂತಾಗಲಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಈಗ ತಾನೇ ನಮ್ಮ ಸೋದರಿ ಶಾಂತಕುಮಾರಿ ಅವರು ಕವಯಿತ್ರಿ ಅವರು ಸಾಲ ಬಂದಿದ್ದಾರೆ. ನಮ್ಮ ಗೆಳೆಯರೊಬ್ಬರು ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ನಮ್ಮ ಚಾನೆಲ್ನ ಆದಿತ್ಯ ಲೋಕೇಶ್ ಸಣ್ಣ ಕಾರ್ಯಕ್ರಮವಾಗಿ ದೊಡ್ಡ ಕಾರ್ಯಕ್ರಮ ಬಂದು ಪ್ರಾಮಾಣಿಕವಾಗಿ ಅವರಿಗೆ ಸೇವೆ ಮಾಡುವಂತ ಸೇವಕರಾಗಿ ಅವರು ಚಾನಲ್ ಅಂತಲ್ಲ, ಒಂದು ರೀತಿ ಸೇವೆ ಅದು. ಅದನ್ನು ಮಾಡ್ತಾ ಈ ನಾಡಿನಲ್ಲಿ ಸೇವೆ ಮಾಡ್ತಕ್ಕಂಥ ಅನೇಕ ಗಣ್ಯರನ್ನ ದೇಶಕ್ಕೆ, ವಿಶ್ವಕ್ಕೆ, ಈ ನಾಡಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಗುಪ್ತವಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ನನ್ನ ಗೆಳೆಯ ಬಸವರಾಜೇಂದ್ರ ಸ್ವಾಮಿಗಳು, ಅವ್ರನ್ನೆಲ್ಲರೂ ಮಠಾಧಿಪತಿಗಳನ್ನು ಮಾಡಬೇಕಾಗಿತ್ತು. ಯಾಕೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಸಮರ್ಥರಾಗಿದ್ದಾರೆ ನೋಡಿ. ಈ ಚಿಕ್ಕದ ಕಾರ್ಯಕ್ರಮ ಎಷ್ಟೊಂದು ಸೊಗಸಾಗಿ, ಎಂತ ಅದ್ಭುತವಾದ ರಾಣಿ ಬೆಳವಾಡಿ ಮಲ್ಲಮ್ಮನ್ನ ನೆನಪಿಸುವಂತ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ತಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಇಂಥ ಈ ಯುವಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ನಾನು ಅಭಿನಂದನೆ ಹೇಳ್ತೇನೆ. ಬಹಳ ಮುಖ್ಯವಾಗಿ ಸೋದರಿ ಎಚ್ ಪಿ ಪೂರ್ಣಿಮಾ ಅವರು ಆರೋಗ್ಯ ಕ್ಷೇತ್ರದಲ್ಲಿ ನೋಡಿ, ನಾವು ಅವ್ರನ್ನ ಗುರುತಿಸಲಿಕ್ಕೆ ಆಗೇ ಇಲ್ಲ. ನಮ್ಮ ಬಸವರಾಜೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಅನಂತ ಅವರು ಈ ದೊಡ್ಡ ಹಿರಿಮೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸೋದರಿ ಬಂದು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ನೀವು ಬನ್ನಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಸಣ್ಣ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ.
ರುದ್ರಮೂರ್ತಿಗಳು, ನನ್ನ ರುದ್ರಮೂರ್ತಿ ಶಾಸ್ತ್ರಗಳ ನೆನಪಿಗೆ ಬರ್ತಾರೆ. ನಾನು ರುದ್ರಮೂರ್ತಿಗಳು ನೋಡಿದ ತಕ್ಷಣ ಗೊತ್ತು, ಅವ್ರ ಪರಿಚಯ ನಮಗೆಲ್ಲ ಚೆನ್ನಾಗಿದೆ. ಹಾಗಾಗಿ ಇಂಥ ಯುವಕರ ತಂಡ ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ತುಂಬಾ ಬೇಕಾಗಿದೆ. ಯಾವುದೇ ಪ್ರಚಾರಕ್ಕೆ ಒತ್ತು ಕೊಡದೆ ತಮ್ಮಲ್ಲಿ ಕೈಲಾದ ಸೇವೆಯನ್ನು ನಿತ್ಯ ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂಥವ್ರು ರುದ್ರಮೂರ್ತಿಗಳು. ಅವರು ನಮ್ಮ ಪ್ರೀತಿಯ ಕರೆಗೆ ಬಂದು ಈ ಸಣ್ಣ ಸ್ವೀಕಾರವನ್ನು ಮಾಡಿ ಪ್ರಶಸ್ತಿಗೆ ದೊಡ್ಡಸ್ತಿದೆ ಅಂತ ಅನ್ಕೊಟ್ಟಿದ್ದಾರೆ. ಸುಪ್ರೀತ್ರವರು ಸಿನಿಮಾ ರಂಗದಲ್ಲಿ ಇಷ್ಟೊಂದು ಹೆಸರು ಮಾಡಿಬಿಟ್ರೆ ಇಲ್ಲಿ ಕೂರೋದೇ ಇಲ್ಲ. ನಾನಂತೂ ಕೂರ್ಸಿಲ್ಲ. ಅವರೊಬ್ಬ ನಾಯಕ ನಟ, ಒಳ್ಳೆ ಬೇಡಿಕೆಯ ನಟನು ಸಹ. ಯಾಕೋ ಅವ್ರು ಹೆಚ್ಚು ಸಿನಿಮಾ ಕರೆದವರೆಲ್ಲ ಹೋಗ್ತಾ ಇಲ್ಲ ಅವರು. ನಾನು ಮೊನ್ನೆ ಒಬ್ಬರನ್ನ ಕೇಳಿದೆ, ಸುನಿಲ್ ಅವ್ರನ್ನ ಮಾತಾಡ್ತೀನಿ. ಇಲ್ಲ ಅವ್ರು ಬರಲ್ಲ ಸರ್, ಅವರು ಸಣ್ಣ ಅವರಿಗೆ ಅದು ನೋಡಿ ಕಥೆ ನೋಡಿ ನನಗೆ ಅವ್ರಿಗೆ ಸೂಕ್ತ ಆದ್ರೆ ಮಾತ್ರ ನಟನೆಯನ್ನು ಮಾಡ್ತಾರೆ. ಅವರಿಗೆ ಅದಕ್ಕೆ ನಾವು ಮಾತಾಡಿಸಿ ಹೆದರಿಕೆ, ನೀವೇನಾದ್ರು ಒಂದ್ಸರಿ ಪರಿಚಯ ಮಾಡಿ ಅಂತ ಹೇಳಿ. ಅಂತ ಅದ್ಭುತವಾದ ವ್ಯಕ್ತಿತ್ವ ಉಳ್ಳಂಥವ್ರು ನಾಯಕರಾಗಿ ರೂಪುಗೊಂಡಿದ್ದಾರೆ. ಅವರು ಬಹುಶಃ ಇನ್ನೂ ಹಸನಾಗಲಿ, ಈ ನಾಡಿಗೆ ಇನ್ನೂ ಅತ್ಯುತ್ತಮವಾದ ಚಲನಚಿತ್ರವನ್ನು ತೆಗೆದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸುವಂಥ ಕೆಲಸ ಅವರಿಗೆ ಆಗಲಿ ಅಂತ ಹೇಳಿದಂತ ಈ ಯುವಕರಿಗೂ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ಶೋಭಾ ಸುನಿಲ್ ರವರು, ನಾನು ಹೇಳಿದೆ, ದಂಪತಿಗಳು ನೋಡದೆ ಒಂದು ಆನಂದ. ಹೋದ್ರಿ ನಿತ್ಯ ನಿರಂತರವಾಗಿ ಎಲ್ಲರೂ ನಂಗೆ ಸಿಗ್ತಾ ಇರ್ತಾರೆ ಅವರ ವಾರ್ಡ್ನಲ್ಲಿ. ನನಗೆ ಸುಮಾರು ಜನ ಮಹಿಳಾ ನಗರ ಪಾಲಿಕೆ ಸದಸ್ಯರು ಪರಿಚಯ ಇದ್ದಾರೆ. ಅವರ ಗಂಡಸರು ಸಿಗ್ತಾರೆ ಬಿಟ್ರೆ ಅವರು ಸಿಗ್ತಾರೇ ಇಲ್ಲ ನಮಗೆ. ಇವ್ರು ನಿತ್ಯ ನಿರಂತರವಾಗಿ ಬೀದಿಯಲ್ಲಿ ಹಾಕೊಂಡು ನೀರು ಬಂದಿದ್ಯಾ, ಕಸ ತೆಗ್ದಿದ್ದಾರ, ಗಬ್ಬೆ ಎತ್ತಿದೆಯಾ, ಏನಾಗುತ್ತೆ ನಿಮಗೆ ಅಂತ ಲೈಟ್ ಇದೆಯಾ, ನಿಮ್ ಕಷ್ಟ ಸುಖ ಏನು ಅಂತ ಮನೆ ಮನೆಗೆ ಕೇಳುವಷ್ಟು ತಾಯಿ ತನ್ನ ಅರ್ಪಣಾ ಮನೋದಿಂದ ಕೆಲಸವನ್ನು ಮಾಡಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಂಥವ್ರ ಅಗತ್ಯಗಳು ನಮಗೆ ತುಂಬಾ ಇದೆ ಅಂತ ಹೇಳ್ತೀನಿ. ಈ 4 ಜನ ಈ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಪತ್ರಿಕೆಯಲ್ಲಿ ಬರುತ್ತೆ. ಪತ್ರಿಕೆ ಒಂದು ರೀತಿ ಅವರಿಗೆ ಮಾರ್ಗದರ್ಶನ, ಅವರ ಸೇವೆ ಅಂತ ಹೇಳಿ ಮುಂದಿನ ಪೀಳಿಗೆಗೆ ಒಂದು ರೀತಿ ಮಾದರಿಯನ್ನೆಲ್ಲ ಅವರ ಬದುಕು ಹಸನಾಗಲಿ, ನಮಗೆ ನಿತ್ಯ ನಿರಂತರವಾಗಿ ಹೀಗೆ ಸೇವೆಯನ್ನು ಮಾಡ್ತಾ ಇರಲಿ ಅಂತ ಹೇಳ್ತಾ ಎಲ್ಲ 4 ಜನರಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡಿ ತಮ್ಮೆಲ್ಲರಿಗೆ ವಂದಿಸ್ತಾ ಇದ್ದೇನೆ.